ಗುಡ್ ಈವ್ನಿಂಗ್. ಸರ್ ಆಕ್ಚುಲಿ ಲೈಕ್ ನನಗೆ ಈಗ 73 ಇದೆ ಸರ್. ನಾನು 70 ಅದೇ ನೀವು ಹೇಳ್ದಂಗೆ ರೆಸಿಸ್ಟೆನ್ಸ್ ಏನಾದ್ರು ಬಂದಿದ್ಯಾ ಅಂತ ಸರ್. ಲೈಕ್ ಅಷ್ಟೇ ಇದೀನಿ ಸರ್, ಲೈಕ್ ಡಿಕ್ರೀಸ್ ಆಗ್ತಾನೆ ಇಲ್ಲ. ಅದೇ ನಾನು ನೀವು ಹೇಳಿದ್ಮೇಲೆ ಅನ್ಕೊಂಡೆ ಲೈಕ್ ಅದು ಮೋಸ್ಟ್ಲಿ ಅದು ಸ್ಟಾಗ್ನೆಂಟ್ ಆಗಿದ್ಯಾ, ಲೈಕ್ ಇನ್ನು ಸ್ವಲ್ಪ ದಿನ ತಗೊಳತ್ತಾ ಅಂತ ನಾನು ವೇಟ್ ಮಾಡ್ತಿದ್ದೆ. ಈವನ್ ದೋ ಐ ಆಮ್ ಟೇಕಿಂಗ್ 1 ಮೀಲ್ ಅಷ್ಟೇ ಸರ್ ತಗೊಳ್ತಾ ಇದೀನಿ. ಲೈಕ್ ಈವ್ನಿಂಗ್ ಬಂದು ಒಂದ್ ಕಾಫಿ ಅಥವಾ ಇಲ್ಲಾಂದ್ರೆ ಒಂದೊಂದ್ಸಲಿ ಏನು ಬೇಡ ಅಂತಾನೆ ಮಲ್ಗೋವಾಗ 1-2 ಲೋಟ ನೀರ್ ಕುಡ್ಕೊಂಡೆ ಮಲ್ಕೋತೀನಿ ಸರ್. ಅಂದ್ರೆ ಸುಮ್ನೆ ಯಾಕೆ ಏನಾದ್ರು ಆದ್ರೆ ಅಂದ್ರೆ ಹಸಿವು ಆಗ್ತಿಲ್ಲ ಸರ್ ಏನು, ಇರ್ಲಿ ಅಂತ 1-2 ಲೋಟ ನೀರ್ ಕುಡ್ಕೊಂಡು ಮಲ್ಕೊಳ್ತಾ ಇದೀನಿ. ಅದರ್ವೈಸ್ ಅದೇ ವೆಯ್ಟ್ ಇದೆ ಸರ್, 73 ಇದ್ದಿದ್ದು 70 ಅಷ್ಟೇ ಬಂದು ನಿಂತಿದೆ ಅಂತ ನನಗೆ ಅನ್ನಿಸ್ತಿದೆ. ಅದರ್ವೈಸ್ ಟಯರ್ಡ್ನೆಸ್, ಲೆಥಾರ್ಜಿ ಇವೆಲ್ಲಾನು ಕಡಿಮೆ ಆಗಿದೆ ಸರ್. ಅವೆಲ್ಲ ಏನು ಇಲ್ಲ ಅನ್ಸತ್ತೆ ಸರ್ ಈಗ. ಲೈಕ್ ಈವ್ನಿಂಗ್ ಬಂದ ತಕ್ಷಣ ಸೌಮ್ಯ ಹೇಳ್ದಂಗೆ ಲೈಕ್ ಟಯರ್ಡ್ನೆಸ್ ಆಗೋದು ಆತರ ಏನ್ ಇಲ್ವೇ ಇಲ್ಲ ಸರ್. ಆಕ್ಟಿವ್ ಆಗಿರ್ತೀನಿ. ಈಗ 1 ಮೀಲ್ ಅಂತೂ ಆರಾಮಾಗಿ ಮಾಡ್ತಿದ್ದೀನಿ ಸರ್. ಮಾರ್ನಿಂಗ್ ನೀವು ಆಶ್ಗಾರ್ಡ್ ಜ್ಯೂಸ್ ಕುಡಿಬಹುದು ಅಂತ ಹೇಳಿದ್ರಲ್ಲ, ಒಂದಿನ ಆಶ್ಗಾರ್ಡ್ ಇಲ್ಲ ಅಂದ್ರೆ ಶುಗರ್ಲೆಸ್ ಕಾಫಿ. ಮತ್ತೆ ಜ್ಯೋತಿ ಅವ್ರು ಹೇಳ್ದಂಗೆ ಸರ್, ಈಗ ನಾನು ಶುಗರ್ಲೆಸ್ ಕಂಟಿನ್ಯೂ ಮಾಡ್ತಿದ್ದೀನಿ ಸರ್. ಇವತ್ತು ಸೌಮ್ಯ ಒಂದ್ ಕಜ್ಜಾಯ ತಂದಿದೆ ಸರ್, ಅದ್ರಲ್ಲೂ ಸ್ವಲ್ಪನೇ, ಅಂದ್ರೆ ಜಾಸ್ತಿ ತಿನ್ಬೇಕು ಅಂತಾನು ಅನ್ಸಲ್ಲ ಸರ್ ನಮ್ಗೆ. ಸ್ವಲ್ಪ ಅಷ್ಟೊತ್ತಿಗೆ ಸಾಕು, ಇನ್ನೇನ್ ಜಾಸ್ತಿ ಬೇಡ ಅಂತ ಅನ್ಸುತ್ತೆ ಸರ್. ಅದೇ ಪ್ರೀವಿಯಸ್ ಒಬ್ರು ಯಾರು ನಿಮ್ ಫ್ರೆಂಡ್ ಡಾಕ್ಟರ್ ಅನ್ಸುತ್ತೆ, ಹೇಳ್ತಿದೆ ಅಲ್ವಾ ಸರ್, ಅವ್ರು ವಾಕ್ ಮಾಡ್ಕೊಂಡೆ ನಿಮ್ ಕ್ಲಾಸಸ್ ಡಾಕ್ಟರ್ ಮಂಜುನಾಥ್ ಪಿಣ್ಯ ಸರ್ಜನ್ ಅವರು ಡೂಯಿಂಗ್ ಇಟ್. ನಾನು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲ ಮನೆ ಮುಂದೆನೆ ಕಾರಿಡಾರ್ ಅಲ್ಲೇ ಓಡಾಡ್ತಿದ್ದೆ. ಇದನ್ನ ನೋಡಿ ಹಂಗೆ ಲೈಕ್ ಮತ್ತೆ ಊಟದ ಬಗ್ಗೆನೂ ಅವ್ರು ಯೂಶುವಲಿ ಕೇಳ್ತಾರಲ್ವಾ ಸರ್, ಊಟ ಅಂತ. ನಾನು ಯಾವಾಗ ಅವ್ರು ಕೇಳಿದ್ರೆ ನಾನು ಆಲ್ರೆಡಿ ಆಯ್ತು ಊಟ ಅಂತ ಹೇಳ್ತಿದ್ದೆ. ಮತ್ತೆ ಹಂಗಂಗೆ ಇದಾಯ್ತು ಸರ್, ಅವರು ಜಾಯಿನ್ ಆದ್ರು. Yes, that's good. Thank you. At least somebody has joined from your side. That's good. ಮಾದೇ ಹೇಳಿದ್ನಲ್ಲ, ಇಟ್ ಸ್ಮಾಲ್ ಥಿಂಗ್ಸ್. ಒಬ್ಬರಿಂದ ಒಬ್ಬರಿಗೆ ಹೆಂಗ್ ಕಲಿತೀವಿ ಅಂದ್ರೆ, ಈಗ ನೋಡಿ 1 hour ಸುಮ್ಮನೆ ಕೂತ್ಕೊಂಡು ನಾನಂತೂ ಕೂತ್ಕೊಳ್ಳೇಬೇಕು. ಐ ಆಮ್ ನೋಟ್ ಬಟ್ ಯು ಪೀಪಲ್ ಕ್ಯಾನ್ ವಾಕ್ ಅರೌಂಡ್ ಅಂಡ್ ಲಿಸನ್ ಸೊ ದಟ್ 3000 ಸ್ಟೆಪ್ಸ್ ಆಗೋಗುತ್ತೆ ಈಸಿಲಿ 3000 ಸ್ಟೆಪ್ಸ್ ಆಗೋಗುತ್ತೆ. ಅಂಡ್ ಕೇಳಿಸ್ದಂಗೂ ಆಯ್ತು ಅಂಡ್ ವಾಕ್ ಮಾಡ್ದಂಗೂ ಆಯ್ತು, ಎರಡು. ಸೊ there are many things. I think most people are doing this ಅನ್ಸುತ್ತೆ. ಯಾರು ಮಾಡ್ತಿಲ್ಲ, you can do it. Very easy ಇದು ಅಂದ್ರೆ multitasking. This is called multitasking. So ಒಂದೇ ಸೇಮ್ ಟೈಮ್ ಅಲ್ಲಿ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್. ಸೊ ದಟ್ಸ್ ಗುಡ್. ಬಟ್ ವೆಯ್ಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡಿ. ವೆಯ್ಟ್ ಇದೆ ಲೈಕ್ ಏನ್ ಸ್ಟಾಗ್ನೆಂಟ್ ಆಯ್ತಾ ಅಂತ. ಬಟ್ ಸ್ಟಿಲ್ ನಾನು ಏನು ಬಿಟ್ಟಿಲ್ಲ ಸರ್. ಲೈಕ್ ಈಗ 1 ಮೀಲೇ ತಗೊಳ್ತಾ ಇದೀನಿ. ಅದೇ ಆರಾಮಾಗಿ ಮಾಡ್ತಿದ್ದೀನಿ ಸರ್. ಈಗ ಶುಗರ್ಲೆಸ್ ಕಾಫಿನೂ ಅಷ್ಟೇ, ಶುಗರ್ ಬೇಕು ಅಂತ ಏನ್ ಅನ್ಸೋದೇ ಇಲ್ಲ ಸರ್. ಶುಗರ್ಲೆಸ್ ತಗೊಳ್ತಾ ಇದ್ದೀವಿ ಸರ್. ನಿಮ್ದು ಅಂದ್ರೆ ಅದೇ ಹೇಳಿದ್ನಲ್ಲ, ರೆಸಿಸ್ಟೆನ್ಸ್ ಬಾಡಿ ಸೆಟ್ ಪಾಯಿಂಟ್ ಇದ್ರಲ್ಲಿ ಬರುತ್ತೆ. ಅಂಡ್ ಪ್ರಾಬ್ಲಿ ನಾನ್ ನೋಡ್ದಂಗೆ ಫೀಮೇಲ್ಸ್ ಸ್ವಲ್ಪ ರಿಲೇಟಿವ್ಲಿ ಡಿಫಿಕಲ್ಟ್ ಆಸ್ ಕಂಪೇರ್ಡ್ ಟು ಮೇಲ್ಸ್. ಥೈರಾಯ್ಡ್ ಪ್ರಾಬ್ಲಿ ಹಾರ್ಮೋನಲ್ ಇಶ್ಯೂಸ್ ಜಾಸ್ತಿ ಆಲ್ಸೋ ಕಮ್ ಇನ್ ಟು ಪ್ಲೇ ಅನ್ಸುತ್ತೆ. ಬಟ್ ಡೋಂಟ್ ಥಿಂಕ್ ಇಫ್ ಯು ಆರ್ ಏಬಲ್ ಟು ಮೇಂಟೈನ್ at 63, that means you are probably trying to break that resistance ಅಂತ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ ಆಫ್ ಡ್ರಾಪ್ ಆಗುತ್ತೆ. ಸೊ ಅಲ್ಲಿ 63 ಎಷ್ಟು ದಿನ ಸಾಧ್ಯ ಅಷ್ಟು ದಿನ ಮೇಂಟೈನ್ ಮಾಡಿ. 70 ಆಗಿದೆ, ಇನ್ನು 63 70 ಸಾರಿ. ಓಕೆ, ನೋ ಪ್ರಾಬ್ಲಮ್. ನಾನು ಹೇಳ್ದಂಗೆ 60ಗೆ ಬರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತರ ನಾಳೆ ಲೆಟ್ ಅಸ್ ಸಿ ನಿಮ್ಗೆ 60ಗೆ ಬರ್ಲಿ ನಾನು ಹೇಳ್ದಂಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಳಿದ್ದು ನಿಜನೇ ಆಗ್ಬಿಡ್ಲಿ ಬಿಡಿ. That is possible. It is not something impossible. It is definitely doable. And ಅದೇ ಒಂದ್ ಸ್ವಲ್ಪ ದಿನ ಇದ್ರಲ್ಲೇ ಇದಾದ್ರೆ then again it will come down. Then ಸ್ವಲ್ಪ ಮೇಂಟೈನ್ ಮಾಡಿ then again ಆತರ you can have small targets for time. ಯಾವ ಎಷ್ಟಾರ ಆಗಲಿ, ಇಟ್ಸ್ ತುಂಬಾ ಅವಾಗ್ಲೇ ಆಗ್ಬೇಕು ಈಗಲೇ ಆಗ್ಬೇಕು. as long as you are in that journey, you should not be worried too much. Yes sir. Yes, fine. Thank you so much.